ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಆಲ್ರೆಡಿ ಹೊಸ ಕಸ್ಟಮರ್ ಬ್ಲೌಸ್. ಇದು ಆಲ್ರೆಡಿ ಒಂದು ಸ್ಟಿಚ್ ಮಾಡಿಕೊಡಿ, ಕರೆಕ್ಟಾಗಿದೆಯಾ ನೋಡ್ತೀವಿ, ಆಮೇಲೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಲೂಸ್ ಇದೆ ಅಂತ ಹೇಳಿದ್ದಾರೆ. ಓಕೆನಾ, ಒಂದು ಪಾಯಿಂಟ್ ಅಷ್ಟು ಸ್ಟಿಚ್ ಹಾಕಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾನು ಇಲ್ಲಿಗೊಂದು ಸ್ಟಿಚ್ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಹಾಕಿದ್ರೆ ನಮಗೆ 8 ಮುಕ್ಕಾಲು ಬರುತ್ತೆ. ಓಕೆನಾ, ಒಂದು ಪಾಯಿಂಟ್ ಅಷ್ಟು ಸ್ಟಿಚ್ ಮಾಡಿಕೊಂಡ್ರೆ ಉದ್ದಕ್ಕೆ ನೋಡಿ ಈ ಥರ 8 ಮುಕ್ಕಾಲು ಬರುತ್ತೆ. ಓಕೆನಾ, 8 ಮುಕ್ಕಾಲು ಅಂದರೆ ಈ ಥರ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. 17.5 ಟೋಟಲ್ ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 35 ಇದೆ. ಓಕೆನಾ, ಎದೆ ಸುತ್ತಳತೆ ಬಂದ್ಬಿಟ್ಟು 35. ಓಕೆನಾ, ಈಗ ಕೆಳಗಡೆ ಅರ್ಧ, ಇದು ಮಾಮೂಲಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ, ಇವಾಗ ಈ ಕಡೆ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್ನು ಮಾರ್ಕ್ ಮಾಡ್ಕೊಳ್ತಾರೆ. ಓಕೆನಾ, ಇದಾಯಿತು. ಈಗ ಬ್ಲೌಸ್ನ ಉದ್ದ ತೊಗೊಳ್ಳೋಣ. ಉದ್ದ ಏನಿಲ್ಲ, ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಈ ಥರ ಕೆಳಗಡೆ ಫ್ರಂಟಲ್ಲಿ ಒಂದು ಅರ್ಧ ಇಂಚು ಹಿಂಗೆ ಫೋಲ್ಡ್ ಮಾಡೋಕ್ಕೆ ಹೇಳಿದರು. ಇದು ಫೋಲ್ಡ್ ಮಾಡ್ತೀನಿ. ಆಮೇಲೆ ಇವಾಗ ಅದು ಮೆಜರ್ಮೆಂಟ್ ಆದಮೇಲೆ ಇದ್ರ ಕೊಡಬೇಕಾದ್ರೆ ಹಿಂಗೆ ರೆಡಿ ಮಾಡಿ ಕೊಡ್ತೀನಿ. ಓಕೆನಾ, ಹಂಗಾಗಿ ಆಮೇಲೆ ಇದು ಬ್ಯಾಕ್ ಬಟನ್ ಕೇಳಿದ್ದಾರೆ ಸಿಸ್ಟರ್ ಒಬ್ಬರು. ಹೆಂಗಿದ್ರು ಇವಾಗ ಸ್ಟಿಚಿಂಗ್ ಬಂದಿರೋದ್ರಿಂದ ಅದಕ್ಕೋಸ್ಕರ ಬ್ಯಾಕ್ ಬಟನ್ ವೀಡಿಯೋ ಹಾಕ್ತೀನಿ. ಓಕೆನಾ, ಇವಾಗ ಬ್ಲೌಸ್ನ ಉದ್ದ ತೊಗೊಳ್ಳೋಣ. ಈ ರೀತಿ ಇಟ್ಕೊಳ್ಳಿ. ಮಾಮೂಲಿ ಈ ರೀತಿ ತಗೊಂಡು ಶೋಲ್ಡರಲ್ಲಿ ಇಟ್ಕೊಂಡು ಸ್ಟಿಚ್ಚಿಂಗು ಸೇರಿಸಿ ತಗೊಳ್ಳಿ. ಟೋಟಲ್ 14.5 ಇದೆ. ಓಕೆನಾ, ಸ್ಟಿಚ್ಚಿಂಗು ಸೇರಿಸಿ 14.5ಗೆ ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ. ಆಯಿತಾ, ಮತ್ತು ಡೀಪು ಇವರು ಪಾಟ್ ನೆಕ್ ಕೇಳಿದರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬ್ಯಾಕ್ ಬಟನು. ಅದಕ್ಕೋಸ್ಕರ ಇಲ್ಲಿ ನಾವು ಉಕ್ಸ್ಪಟ್ಟಿ ಈ ಕಡೆ ಕೊಡೋದ್ರಿಂದ ನಾವು ಈ ಕಡೆನೇ ಅರ್ಧ ಇಂಚು ಮಾರ್ಜಿನ್ ತೊಗೋಬೇಕು. ಏನಕ್ಕಂದರೆ ಉಕ್ಸ್ಪಟ್ಟಿ ಈ ಕಡೆ ಕೊಡ್ತೀವಲ್ಲ, ಅದಕ್ಕೋಸ್ಕರ. ಮುಂದೆ ಏನು ಎಕ್ಸ್ಟ್ರಾ ಬಟ್ಟೆ ಬಿಡೋಂಗಿಲ್ಲ, ಇಲ್ಲಿಂದೆ ಮಾತ್ರ ಬಿಡಬೇಕು. ಓಕೆನಾ, ಮುಂದೆ ಓಪನ್ ಬರೋಲ್ಲ, ಇದು ಹಿಂದೆ ಓಪನ್ ಬರುತ್ತೆ. ಈಗ ಉದ್ದ ತೊಗೊಳ್ಳೋಣ. ಬೆನ್ನಿನ ಉದ್ದ ಇಲ್ಲಿ ಎಷ್ಟು ಉದ್ದ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಇಂಚು ಮೇಲಕ್ಕೆ ತೊಗೊಳ್ಳಿ, ಯಾಕೆಂದರೆ ನಾವು ಸ್ಟಿಚಿಂಗಿಗೆ ಇಲ್ಲಿಂದ ಆಯಿತು. ಇವಾಗ ಇಲ್ಲಿಂದ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಉಕ್ಸ್ಪಟ್ಟಿಯಿಂದ ತೊಗೊಳ್ಳಿ. ಓಕೆನಾ, ಯಾವಾಗಲೇ ತೊಗೊಂಡ್ರು ಅಷ್ಟೇ ಉಕ್ಸ್ಪಟ್ಟಿಯಿಂದ ಈ ರೀತಿ ತೊಗೊಳ್ಳಿ. ಓಕೆನಾ, ಈ ರೀತಿ ತೊಗೊಂಡು ನೋಡಿ 32 ಇದೆ. ಓಕೆನಾ, 32 ಇದೆ. 32ನ 4 ಭಾಗ ಮಾಡೋಣ. ಓಕೆನಾ, ಈ ರೀತಿ 4 ಭಾಗ ಮಾಡಿ ಇದು ಬಂದ್ಬಿಟ್ಟು 8 ಇಂಚ್ ಬರುತ್ತೆ. 8 ಇಂಚಿನ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 1 ಇಂಚು ಎಕ್ಸ್ಟ್ರಾ, ಇದು 8 ಇಂಚು, ಇಲ್ಲಿ 1 ಇಂಚು ಎಕ್ಸ್ಟ್ರಾ ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ, ಇದು 8 ಇಂಚು, ಇದು 32ನ 4 ಭಾಗ ಮಾಡಿದ್ರೆ 8 ಬರುತ್ತೆ. ಓಕೆನಾ, ಇಲ್ಲಿ 1 ಇಂಚು ಎಕ್ಸ್ಟ್ರಾ ಡಾಟ್ಗೆ, ಇದು 2 ಇಂಚು ಎಕ್ಸ್ಟ್ರಾ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈಗ ನಾನು ಆಗಲೇ ಹೇಳ್ದಂಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ನಾನು ಆಗಲೇ ತೋರಿಸೋದ್ನಲ್ಲ, ಇಲ್ಲಿ ಆಲ್ರೆಡಿ ಅವರು ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ದಾರೆ. 8 ಮುಕ್ಕಾಲು ಬರುತ್ತೆ. ಓಕೆನಾ, 8 ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಅದು ಬಿಟ್ಬಿಡಿ, ಅದು ಬಿಟ್ಟು 8 ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಓಕೆನಾ, ಅಲ್ಲಿಗೆ 38 ಮುಕ್ಕಾಲು 36. 8 ಮುಕ್ಕಾಲು ಅಂದರೆ ಎಷ್ಟಾಯಿತು? 35. 35 ಎದೆ ಸುತ್ತಳತೆ ಇದು. ಓಕೆನಾ, 35. ಓಕೆನಾ, 35 ಅಲ್ಲ 34 ಬರುತ್ತೆ. ಅವರು 1/4 ಇಂಚ್ ಹಿಡೀರಿ ಅಂತ ಹೇಳಿದಾರಲ್ಲ, 1/4 ಇಂಚ್ ಹಿಡಿದ್ರೆ 34 ಇದು. ಓಕೆನಾ, ಒಂದೊಂದು ಸ್ಟಿಚ್ ಎರಡು ಕಡೆನೂ ಒಂದೊಂದು ಸ್ಟಿಚ್ ಹಾಕಿದಾಗ ನಮ್ಗೆ 1 ಇಂಚ್ ಲೆಸ್ ಆಗುತ್ತೆ. 34. ಓಕೆನಾ, ಇದು 34. 34ಗೆ ಬಂದ್ಬಿಟ್ಟು ಇಲ್ಲಿ 2 ಇಂಚು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇದು ಇನ್ನೇನು ಚೇಂಜ್ ಮಾಡಿ ಅಂತ ಅವ್ರು ಹೇಳಿಲ್ಲ, ಹಂಗಾಗಿ ಇದೇನು ಅಳತೆ ಇದೆ ಅದೇ ತೊಗೋತೀನಿ. ಓಕೆನಾ, ಇದು 2.5 ಇದೆ. ಇಲ್ಲಿಂದ ಸ್ಟಿಚಿಂಗ್ಗೆ ಬಿಟ್ಟು 2.5ಗೆ ಮಾರ್ಕ್ ಮಾಡ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು 2.5 ಇದೆ. ಓಕೆನಾ, ಇದು 2 ಇಂಚಿದೆ. ಅಲ್ಲಿಗೆ ಟೋಟಲ್ಲು 4.5. ಸಾರಿ, 2.5 ಅಲ್ಲ, ರೆಡಿ 2.5 ಬೇಕು ನಮಗೆ.
ಇದು 3 ಕಾಲಿದೆ. ಓಕೆನಾ, 3 ಕಾಲು, ಸಾರಿ ಇಲ್ಲಿಂದ 2 ಇಂಚು, ಟೋಟಲ್ ಅಲ್ಲಿಗೆ ನಮಗೆ 5 ಕಾಲಿದೆ. ಓಕೆನಾ, ಇದು 5 ಕಾಲು, ಇಲ್ಲಿಗೂ 5 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, 5 ಕಾಲು ಈ ರೀತಿ ಮಾರ್ಕ್ ಮಾಡಿಕೊಂಡು ಆಯಿತು. ಈಗ ಇದನ್ನು ಇದೇ ಅಳತೆ ತೊಗೊಳ್ಳೋಣ. ಇದು ಕರೆಕ್ಟಾಗಿದೆ ಅಂತ ಹೇಳಿರೋದ್ರಿಂದ ನಾವು ಇದೇ ಅಳತೆ ತೊಗೊಳ್ಳೋಣ. ಇದೇನು ಅಳತೆ ಇದೆ ಹೀಗೆ ತೊಗೊಳ್ಳೋಣ. ಓಕೆನಾ, ಇಲ್ಲಿಂದ ಇದು ಫ್ರಂಟದ್ದು ಬೇಡ, ಫ್ರಂಟು ಸ್ವಲ್ಪ ಫೋಲ್ಡ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಹೀಗೆ ತೊಗೊಳ್ಳೋಣ ಸ್ವಲ್ಪ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನೀಟಾಗಿ ಜಾಯಿಂಟ್ ಮಾಡಿ, ಇದನ್ನೆಲ್ಲಿಗೆ ಜಾಯಿಂಟ್ ಮಾಡಿ. ಓಕೆನಾ, ರೆಡಿ ಆಯಿತು. ಇವಾಗ ಇದು ಎಷ್ಟಿದೆ ಅಂತ ಬೇಕಾದರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ, ಯಾಕೆಂದರೆ ನಾನು ಬ್ಲೌಸ್ ಅಳತೆ ತೊಗೊಂಡ್ವಲ್ಲ. ಇದು ಬಂದ್ಬಿಟ್ಟು 5 ಮುಕ್ಕಾಲಿದೆ. ಓಕೆನಾ, ಇದು ಆರ್ಮಲ್ ರೌಂಡ್ನ ಉದ್ದ 5 ಮುಕ್ಕಾಲಿದೆ. ಓಕೆನಾ, ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ, ಇದನ್ನು ಹಿಂಗೆ ಫೋಲ್ಡ್ ಮಾಡಿ. ಓಕೆನಾ, ಫೋಲ್ಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇದು ಬರುತ್ತೆ. ನಿಮ್ಮ ಹತ್ರ ಸ್ಕೇಲ್ ಇದ್ದರೆ ಆ ಥರ ಸ್ಕೇಲ್, ಆರ್ಮಲ್ ಸ್ಕೇಲ್ ಇದ್ದರೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಹಾಗೇ ಮಾರ್ಕ್ ಈ ಥರ ತೊಗೊಬಂದು, ಈಗೆಲ್ಲ ಸ್ಕೇಲ್ಗಳು ಆರಾಮಾಗಿ ಸಿಗುತ್ತೆ, ಎಲ್ಲ ಕಡೆನೂ ಇದೆ. ನೀವು ಸ್ಕೇಲ್ ಯೂಸ್ ಮಾಡ್ಕೋಬೋದು ಬಿಗಿನರ್ಸ್ ಆದರೆ. ಓಕೆನಾ, ನೋಡಿ ಈ ರೀತಿ ರೌಂಡ್ ಶೇಪ್ ಕೊಡೋದು ಅಷ್ಟೇ. ಆಯಿತು. ಇದು ಬಂದ್ಬಿಟ್ಟು ಪಾಟ್ ನೆಕ್ ಹೇಳಿದ್ದಾರೆ, ಹಾಗಾಗಿ ನಾನು 3 ಇಂಚ್ ಇಡ್ತೀನಿ. ಓಕೆನಾ, ಪಾಟ್ ನೆಕ್ಕಲ್ಲಿ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಬ್ಯಾಕ್ ಹುಕ್ಸು ಪಾಟ್ ನೆಕ್ಕು. ಓಕೆನಾ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊತೀನಿ ಈ ರೀತಿ. ಇವಾಗ ಇಲ್ಲಿಂದ 3 ಇಂಚಿಗೆ ಡೌನ್ ತೊಗೊಳ್ಳೋಣ. 3 ಇಂಚಿಗೆ ಇಲ್ಲಿಂದ ಒಂದು ಅರ್ಧ ಇಂಚು ಇಲ್ಲ 3/4 ಇಂಚು ಒಳಗಡೆ ತೊಗೊಳ್ಳಿ. 3/4 ಇಂಚೆ ತೊಗೋತೀನಿ ಈ ರೀತಿ. ಏನಕ್ಕಪ್ಪ ಅಂದರೆ ಪಾಟ್ ನೆಕ್ ಥರ ಶೇಪ್ ಕೊಡೋಕ್ಕೆ ಈ ಥರ ನೀಟಾಗಿ ಹಿಂಗೆ ತೊಗೊಬಂದು ನೋಡಿ ಈ ಥರ ಕೊಡೋದು. ಇದು ಪಾಟ್ ನೆಕ್ಕು. ಓಕೆನಾ, ಇಲ್ಲಿ ಹುಕ್ಸ್ ಬರುತ್ತೆ, ಇಲ್ಲಿ ಪಾಟ್ ನೆಕ್ ಬರುತ್ತೆ, ಇಲ್ಲಿ ಟ್ಯಾಗ್ ಬರುತ್ತೆ. ಓಕೆನಾ, ಈ ರೀತಿ ಇಷ್ಟೇ. ಇದು ಪಾಟ್ ನೆಕ್. ಇದನ್ನು ಬೇಕಾದ್ರೆ ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಕೊಟ್ಕೋಬೋದು, ತೊಂದರೆ ಇಲ್ಲ ಕಟಿಂಗ್ ಮಾಡುವಾಗ. ಆಯಿತಾ, ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಈ ರೀತಿ ಕಟಿಂಗ್ನ ಮಾಡೋದು. ಇದು ಬಂದ್ಬಿಟ್ಟು 34 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ, ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಏನಿದೆ ನಾವು ಇದು ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡಿ. ಆಯಿತು, ಇವಾಗ ಇಲ್ಲಿ ಕಟ್ ಮಾಡಿ ಈಗ ಇದನ್ನು ಸೈಡ್ಗೆ ಇಡೋಣ. ಆಯಿತು, ಈಗ ಇದನ್ನು ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ನಾನು ಬರೀ ಇದು 80 ಸೆಂಟಿಮೀಟ್ರ್ ತರಿಸಿದ್ದೀನಿ. ಏನಕ್ಕಪ್ಪ ಅಂದರೆ ಸ್ಲೀವ್ಸ್ ಚಿಕ್ಕದಿದೆ ಅದಕ್ಕೆ. ಓಕೆನಾ, ಇವಾಗ ಮತ್ತೆ ಇದನ್ನು ಈ ರೀತಿ ತೊಗೊಂಡು ಈ ಕಡೆ ಅರ್ಧ ಇಂಚಿಗೆ ಮಾರ್ಜಿನ್ ಬಿಡಿ. ಸಾರಿ, ಇದು ಮಾರ್ಜಿನ್ ಏನು ಬಿಡೋಂಗಿಲ್ಲ. ಇದು ಸಾರಿ, ಇದೇನಪ್ಪ ಅಂದರೆ ಇದು ಮುಂದೆ ಓಪನ್ ಬರೋಲ್ಲ, ಈ ಕಡೆಯಿಂದ ತೊಗೋತೀನಿ. ಏನಕ್ಕಂದರೆ ಸ್ಲೀವ್ಸ್ಗೆ ಈ ಕಡೆ ತೊಗೊಬಿಡೋಣ. ಚಿಕ್ಕ ಸ್ಲೀವ್ಸ್ ಆಗಿರೋದ್ರಿಂದ ಸಾಕಾಗುತ್ತೆ, ಅದು ನೋಡ್ಕೊಳ್ಳಿ. ಯಾಕೆಂದರೆ ಹಿಂದೆ ಓಪನ್ ಬಂದರೆ ಮುಂದೆ ಓಪನ್ ಬರೋಲ್ಲ, ಮತ್ತೆ ಜಾಯಿಂಟ್ ಮಾಡೋದು ಬೇಡ, ಕ್ಲೋಸ್ ಇರೋದೇ ತೊಗೊಬಿಡೋಣ. ಓಕೆನಾ, ಇಲ್ಲಿಂದ ನಮಗೆ 1 ಇಂಚ್ ಎಕ್ಸ್ಟ್ರಾ ಬಂದರೆ ಸಾಕು. ನಾನು ಹೇಳ್ದಂಗೆ ಇದು ಫೋಲ್ಡ್ ಮಾಡಿಬಿಡೋಣ, ಯಾಕಂದರೆ ಅದು ಉಕ್ಸ್ಪಟ್ಟಿಗೆ ಬಿಟ್ಟಿರೋದು. ಇದು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ, ಆವಾಗ ಏನಾಗುತ್ತೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಸರಿಯಾಗಿದೆ. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ, ಯಾಕೆಂದರೆ ನಾವು ಆಲ್ರೆಡಿ ಪಟ್ಟಿಗೆ ಬಿಟ್ಟಿದ್ದೀವಲ್ಲ, ಹಾಗಾಗಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಓಕೆನಾ, ಇಲ್ಲಿಂದ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕು. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಮಗೆ ಇಲ್ಲಿಗೆ ಬರುತ್ತೆ, ಸ್ವಲ್ಪ ಈ ಕಡೆಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇವಾಗ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ, ಯಾಕಂದರೆ ಬಟ್ಟೆ ಸರಿಬಾರ್ದು ಅಂತ. ಓಕೆನಾ, ಈ ರೀತಿ ಬೇಕಂದರೆ ಒಂದು ಪಿನ್ ಹಾಕ್ಕೋಬೋದು. ಓಕೆನಾ, ಇವಾಗ ಇಲ್ಲಿಂದ ನೀಟಾಗಿ ಇದನ್ನ ಕಟ್ ಮಾಡ್ಕೊತೀನಿ. ಒಂದು ಕ್ರಾಸ್ ಇದೆ ಅಷ್ಟೇ. ಇವಾಗ ಇಲ್ಲಿಂದ ಇದನ್ನು ನ್ಯಾಚ್ ಹಾಕೊಂಡ್ಬಿಡೋಣ. ಓಕೆ, ಇವಾಗ ಇಲ್ಲಿಂದ ಆಯಿತು. ಮಾಮೂಲಿ ಕಟ್ ಮಾಡ್ಕೊತೀನಿ.
ಇಲ್ಲಿಂದ ಮಾರ್ಕ್ ಮಾಡ್ಕೊಂಬಿಡೋಣ. ಇಲ್ಲಿಂದ ಇಲ್ಲಿ 1 ಇಂಚು ಜಾಸ್ತಿ ತೊಗೊಳ್ಳೋಣ. ಪ್ರಿನ್ಸ್ ಕಟ್ ಆದರೂ ಸರಿ, ಯಾವುದಾದ್ರೂ ಸರಿ 1 ಇಂಚ್ ಹಿಂಗೆ ಥರ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ? ಆಯಿತು. ಈಗ ತೆಗೆದುಬಿಡೋಣ. ಪಿಸ್ ತೆಗೆದ್ಬಿಟ್ಟು ಸೈಡ್ಗೆ ಇಡೋಣ. ಇದು ನ್ಯಾಚ್ ಹಾಕೊಂಬಿಡಿ. ಇದು ನಮಗೆ ಮಾರ್ಕ್. ಓಕೆನಾ? ಇಲ್ಲಿಂದ ಇದೀಗ ಇರಲಿ. ಈಗ ಇಲ್ಲಿ ಶೇಪ್ ತೆಗಿಬೇಕು. ನೀಟಾಗಿ ಹಿಂಗೆ ಶೇಪ್ ತಗೊಳ್ಳಿ. ಓಕೆನಾ? ಇದಾಯಿತು. ಫ್ರಂಟಲ್ಲಿ ಎಷ್ಟಿದೆ ಡೀಪು ನೋಡ್ಕೋಬೇಕು. ಇಲ್ಲಿಂದ ಈ ರೀತಿ ಇದು ಹೇಗೆ ಡಿಸೈನ್ ಇದೆ ಹೀಗೆ ಇಡಿ ಅಂದಿದ್ದಾರೆ. ಹೀಗೆ ಮಾಡೋಣ. ಓಕೆನಾ? ಈ ಶೇಪು ಒಂಥರ ಡೈಮಂಡ್ ಶೇಪಲ್ಲಿ ಇಟ್ಟಿದ್ದೀನಿ, ಅದೇ ಇಡ್ತೀನಿ. ಓಕೆನಾ? ಈ ರೀತಿ ಡೈಮಂಡ್ ಶೇಪಲ್ಲೇ ಇಡೋಣ. ಈ ರೀತಿ ನೀಟಾಗಿ ಇಟ್ಕೋಬೇಕು. ಓಕೆನಾ? ಆಯಿತು. ಮತ್ತು ಇಲ್ಲಿಂದ ಇದೆಷ್ಟಿದೆ ಇಲ್ಲಿಗೆ ಆಲ್ರೆಡಿ ಅವ್ರು ಇಷ್ಟೇ ಸಾಕು ಅಂತ ಹೇಳಿರೋದ್ರಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಒಂಚೂರು ಸ್ಟಿಚಿಂಗ್ ಬೇಕಾದರೆ ಒಂಚೂರು ಬಿಡೋಣ. ಓಕೆನಾ? ಇಷ್ಟೇ ಸಾಕು. ಮತ್ತು ಇದೀಗ 1 ಇಂಚ್ ಇರಲಿ. ಇಲ್ಲಿ ಮಾತ್ರ ಹಿಂಗೆ ಕ್ರಾಸಾಗಿ ತೆಗಿಯೋಣ. ಓಕೆನಾ? ಈಗ ಇದಾಯಿತು. ಇವಾಗ ಇದು ತೆಗೆದುಬಿಟ್ಟು ಇವಾಗ ಇಲ್ಲಿಂದ ಇದೆಷ್ಟಿದೆ ಅಷ್ಟಕ್ಕೆ ಇದು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಅಷ್ಟಕ್ಕೆ ನಾನು ಹೇಳ್ದಂಗೆ ಇದು 1 ಇಂಚು ಜಾಸ್ತಿ ಇರಲಿ. ನಾವು ಹಿಂದೆ ಉಕ್ಸಿಟ್ಟಿರೋದ್ರಿಂದ ಇಲ್ಲೇನು ಇದು ಮಾಡೋಗಿಲ್ಲ. ಡಾಟ್ಗೆ ಮಾಮೂಲಿ 4 ಇಂಚು ತೊಗೊಂಡು ಇಲ್ಲಿ ಮಾಮೂಲಿ ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ? ಇವಾಗ ಇಲ್ಲಿಂದ ಇಲ್ಲಿ ಸ್ವಲ್ಪ ಈ ಥರ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ? ಓಕೆ. ಈ ರೀತಿ ಕ್ರಾಸಾಗಿ ಬರಬೇಕು. ಮತ್ತು ಈ ಕಡೆನೂ ಅಷ್ಟೇ ಈಗ ಬಂದು ಹೀಗೆ ಕ್ರಾಸಾಗಿ ಬರಬೇಕು. ಈ ರೀತಿ. ಓಕೆನಾ? ಈ ರೀತಿ ಬಂತು. ಈಗ ಇಲ್ಲಿಂದ ಡಾಟ್ ಪಾಯಿಂಟ್ ಇದ್ದರೆ ತೊಗೊಳ್ಳೋಣ, ಬೇಕು ಅಂದರೆ ತೊಂದರೆ ಏನಿಲ್ಲ. ಇವಾಗ ಈ ಸ್ಟಿಚ್ ಮಾಡಿರೋದು ನಾವೇ ಆಗಿರೋದ್ರಿಂದ ಇಲ್ಲಿಂದ ಎಷ್ಟಿದೆ ಡಾಟ್ ಪಾಯಿಂಟು ನೋಡ್ಕೊಳ್ಳಿ. ಇಲ್ಲಿಂದ ಸ್ಟಿಚ್ಚಿಂಗು ಸೇರಿಸಿ 10.5 ಇದೆ. 10.5ಇಂದ ಇಷ್ಟು ಬರುತ್ತೆ 15.5. ಇದು ಇನ್ನೊಂದ್ಸಲ ಮಾರ್ಕ್ ಮಾಡ್ಕೋತೀನಿ. ಇದನ್ನೇ ಹಿಂಗೆ ತಗೊಳ್ಳಿ. ಇಲ್ಲಿ ಜಾಯಿಂಟಿಂಗ್ ಇರುತ್ತಲ್ಲ, ಇಲ್ಲಿಂದ ಹಿಂಗೆ ತಗೊಳ್ಳಿ. ಓಕೆನಾ? ಇಲ್ಲಿಗೆ ರೆಡಿ ಬಂತು. ಇದು ಸ್ಟಿಚಿಂಗಿಗೆ ಸರಿಯಾಗಿದೆ. ಓಕೆನಾ? ಇದೆ, ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಇದೇನಿದೆ ಹಿಂಗೆ ಬಂದು ಈಗ ಬಂದು ಹಿಂಗೆ ಸೇರಬೇಕು. ಓಕೆನಾ? ಇಲ್ಲಿ ಸ್ವಲ್ಪ ಕ್ರಾಸ್ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇದು ಬಂದು ಹಿಂಗೆ ಜಾಯಿಂಟ್ ಆಗಬೇಕು. ಇದು ಪ್ರಿನ್ಸ್ ಕಟ್ ಆಗೋದು ಈ ಥರ ಬರಲೇಬೇಕು. ಈಗ ಬರಬೇಕು. ಇದಿಲ್ಲಿಂದ ಮತ್ತೆ ಈ ಕಡೆ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ? ಇಷ್ಟೇ. ಇದು ಡಾಟ್ ಪಾಯಿಂಟು. ಇಷ್ಟು ರೆಡಿ ಆಯಿತು ನೋಡಿ. ಇಷ್ಟೇ. ಒಂದು ಸಲ ಇದನ್ನು ಬೇಕಾದರೆ ಈ ಥರ ಚೆಕ್ ಮಾಡ್ಕೊಂಬಿಡಿ. ನೋಡಿ ಕರೆಕ್ಟಾಗಿದೆ. ಇಲ್ಲಿ ಕಟ್ ಮಾಡಿದ್ರೆ ಇದು ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ? ಇಷ್ಟೇ. ಇದು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಈ ಮಾಮೂಲಿ ಶೇಪ್ ತೆಗೆದ್ಬಿಡೋಣ ಫಸ್ಟು. ಓಕೆನಾ? ಇದಾಯಿತು. ಮತ್ತು ಇಲ್ಲಿಂದ ತಗೊಂಡು ಇಷ್ಟೇ. ಇದು ಈಗ ಮತ್ತೆ ಇಲ್ಲಿಂದ ಓಕೆ ಇದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದ ಶೇಪ್ ತೆಗೀರಿ.
ಓಕೆನಾ. ಇಷ್ಟೇ ಇದು. ಈಗ ಇದರಿಂದ ನೋಡ್ಕೊಳ್ಳಿ ಸರಿಯಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ನೀವು. ಓಕೆನಾ, ಸರಿ ಇರುತ್ತೆ, ತೊಂದರೆ ಏನಿಲ್ಲ. ನಾವಿಲ್ಲಿ ಕ್ರಾಸಾಗಿ ತೆಗ್ದಿರ್ತೀವಲ್ಲ, ಹಂಗಾಗಿ ಅದು ಅಡ್ಜಸ್ಟ್ ಆಗುತ್ತೆ. ಕ್ರಾಸಾಗಿರೋದ್ರಿಂದ ಅಲ್ಲಿಗೆ ಬಂದು ಜಾಯಿಂಟ್ ಆಗುತ್ತೆ. ಕರೆಕ್ಟಾಗಿ ಬಂತು. ಓಕೆನಾ, ಇದು ಪ್ರಿನ್ಸ್ ಕಟ್ ಆಯಿತು. ಈಗ ಇದರಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಏನಾದರೂ ಡಿಸೈನ್ ಏನಾದರೂ ಇಲ್ಲ, ಡಿಸೈನ್ ಅವರು ಚಿಕ್ಕದೇ ಸ್ಲೀವ್ಸ್ ಬೇಕು ಅಂತ ಹೇಳಿದ್ರು, ಹಂಗಾಗಿ ಅದು ಲೆಂತ್ ಏನು ಹೇಳಿಲ್ಲ ಅವರು. ಓಕೆನಾ, ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಇದು ನೀಟಾಗಿ ಇಟ್ಕೊಬಿಡೋಣ. ಎರಡು ಕಡೆನೂ ಅಂಚು ನೀಟಾಗಿ ಬರಲಿ. ಓಕೆನಾ, ಬಂದಮೇಲೆ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊತೀನಿ ಈ ಥರ. ಈ ರೀತಿ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಇರೋದು ಆ ಕಡೆಯಲ್ಲಿ, ಕ್ಲೋಸ್ ಇರೋದು ನಮ್ಮ ಕಡೆಯಲ್ಲಿ. ನಾನು ಅದಕ್ಕೆ ತೋಳು ತುಂಡೋದು ಇದೆ ಅಂದ್ಬಿಟ್ಟು 80 ಸೆಂಟಿಮೀಟ್ರ್ ಅಷ್ಟೇ ತರಿಸಿರೋದು ಲೈನಿಂಗ್ ಬಟ್ಟೆ. ಈ ಥರ ಫಸ್ಟು ಒಂದು ಮಾರ್ಜಿನ್ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇದು ಸ್ಲೀವ್ಸ್ ಎಷ್ಟು ಉದ್ದ ಇದೆ, ಅವರಿಷ್ಟೇ ಉದ್ದ ಕೇಳಿರೋದು, ಇನ್ನೇನು ಜಾಸ್ತಿ ಕೇಳಿಲ್ಲ. ಹಾಗಾಗಿ ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳೋಣ. ಓಕೆನಾ, ಹಿಂಗೆ ಇಟ್ಕೊಂಡಾಗ ಇಷ್ಟು ಬರುತ್ತೆ. ಓಕೆನಾ, ಈ ರೀತಿ ಇದು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿ. ಇಲ್ಲಿಂದ ಅವರು ಒಂದು ಸ್ಟಿಚ್ಚು ಜಾಸ್ತಿ ಹಾಕಿ ಅಂದಿದ್ದಾರೆ, ಇಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಿಗೆ ಬರುತ್ತೆ ನಮಗೆ ಮಾರ್ಕು. ಈಗ ಬಂದು ಇಲ್ಲಿಗೆ ಬರುತ್ತೆ. ಓಕೆನಾ, ಈ ಥರ ಬರುತ್ತೆ. ಇವಾಗ ಇಲ್ಲಿಂದ ಹೀಗೆ ಶೇಪ್ ಕೊಡಿ. ಈ ಥರ ನೀಟಾಗಿ ಹಿಂಗೆ ಕೊಡಿ. ಮತ್ತು ಇದನ್ನು ಶೇಪ್ನ ಈ ಥರ ಕೊಡಿ. ಓಕೆನಾ, ನೀವು ಸ್ಕೇಲ್ ಇದ್ದರೆ ಸ್ಕೇಲಲ್ಲೂ ಯೂಸ್ ಮಾಡೋ. ಆಲ್ರೆಡಿ ನಾನು ಸ್ಕೇಲಲ್ಲಿ ತೋರಿಸ್ತಾನೆ ಇರ್ತೀನಿ, ಈ ಸಲ ಹಂಗೆ ತೋರಿಸ್ತಾ ಇದ್ದೀನಿ. ಓಕೆನಾ, ಆಮೇಲೆ ಇದು ಬೆಲ್ಟು ಗಿಲ್ಟು ಏನೂ ಬರಲ್ಲ, ಮತ್ತು ಹಾಗೆ ಅಟ್ಯಾಚ್ ಮಾಡೋದು ಅಷ್ಟೇ. ಓಕೆನಾ, ತೊಂದರೆ ಏನಿಲ್ಲ. ಈಗ ಈ ರೀತಿ ನೋಡಿ, ಬಟ್ಟೆ ಸಾಕು ಇಷ್ಟೇ. ಆಯಿತು. ಪ್ರಿನ್ಸ್ ಕಟ್ಟು ಮತ್ತು 34 ಇದೆ ಸುತ್ತಳತೆಯ ಬ್ಲೌಸು ಮತ್ತು ಬ್ಯಾಕ್ ಬಟನ್. ಓಕೆನಾ, ಬ್ಯಾಕ್ ಬಟನ್ ಬ್ಲೌಸ್. ಓಕೆನಾ, ಇದು ರೆಡಿ ಆಯಿತು ನೋಡಿ. ಇವಾಗ ಈ ರೀತಿ ಬಂತು. ಓಕೆನಾ, ಇದು ಬ್ಯಾಕ್ ಪೀಸು. ಇದು ನೆಕ್ ಕಟ್ ಮಾಡಿಲ್ಲ ನಾನು. ನೆಕ್ಕು ಬೇಕಂದ್ರೆ ಕಟ್ ಮಾಡ್ಬೋದು, ಇಲ್ಲ ಆಮೇಲೆ ಆದರೂ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದಕ್ಕೆ ಕ್ಯಾನ್ವಾಸು ಕೊಡ್ಬೋದು, ಇಲ್ಲ ಹಾಗೇನು ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಕ್ಯಾನ್ವಾಸ್ ಏನು ಕೊಡಲ್ಲ, ಟ್ಯಾಗ್ ಇಡ್ತೀನಿ, ಹಾಗೇ ಇದು ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಪಾಟ್ ನೆಕ್ ನೀಟಾಗಿ ಶೇಪ್ ಬಂದಿದೆ. ಓಕೆನಾ, ನೋಡಿ ಈ ರೀತಿ ಇದೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಡೀಪ್ ಮಾಡ್ಬೋದು. ಮಾಡ್ತೀನಿ ಅಂದರೆ ಡೀಪ್ ಮಾಡ್ಕೋಬೋದು. ಇದು ಎಷ್ಟಿದೆ ನೋಡಿಕೊಂಡು ಬೇಕಾದ್ರೆ ಇನ್ನೊಂಚೂರು ಡೀಪ್ ಮಾಡಿದ್ರು ನಡೆಯುತ್ತೆ. ಓಕೆನಾ, ಇಲ್ಲ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ಬೇಕು ಅಂದರೆ ಸ್ವಲ್ಪ ಡೀಪ್ ಮಾಡೋಣ, ಯಾಕೆ ನನಗೆ ಹುಡುಗಿ ಅಲ್ವಾ, ಸ್ವಲ್ಪ ಡೀಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಡೀಪ್ ಇಲ್ಲ ಅಂದರೆ ಇದು ಪಾಟ್ ನೆಕ್ ಅಲ್ವಾ, ಅದಕ್ಕೆ ಸ್ವಲ್ಪ ಡೀಪ್ ಮಾಡ್ತಾಯಿದ್ದೀನಿ. ಓಕೆನಾ, ನೋಡಿ ಸರಿಯಾಗಿ ಬಂತು ನೋಡಿ, ನೋಡಿದ್ರಲ್ಲ. ಇದು ಸ್ಲೀವ್ಸು, ಇದು ಫ್ರಂಟ್ ಪೀಸ್. ಇದು ಬೆಲ್ಟ್ ಏನು ಬರಲ್ಲ, ಈ ರೀತಿ ಬರುತ್ತೆ. ಓಕೆನಾ, ಈ ರೀತಿ ಇದೆ. ಈಗ ಬ್ಲೌಸ್ ಕಟ್ ಮಾಡ್ಕೊತೀನಿ. ಅಂತ ಇದು ತಗೋಬಿಟ್ಟು, ಇದು ಡಿಸೈನ್ ಇದೆ ಆಲ್ರೆಡಿ ನಾನು ನೆನ್ನೆ ಹೊಲ್ದಿರೋದ್ರಲ್ಲೂ ಸೇಮ್ ಹಿಂಗೆ ಇತ್ತು ಡಿಸೈನು. ಅವ್ರು ಇದೇ ಥರ ಬೇಕು ಅಂತೇಳಿ ಮಾಡಿಸಿರುವಂಥದ್ದು. ಅಂದರೆ ಅವ್ರು ಡಿಸೈನ್ ಕೇಳಿದ್ರೆ ಅದ್ರ ಸ್ಲೀವ್ಸ್ ಉದ್ದ ಬೇಡ ಅಂತಾರೆ, ಅದರಲ್ಲಿ ಡಿಸೈನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸುಮ್ಮನಾದ್ರು. ಓಕೆನಾ,
ಸ್ಲೀವ್ಸ್ ರೆಡಿ ಆಯಿತು. ಮತ್ತು ಇವಾಗ ಈ ರೀತಿ ಕಟ್ ಮಾಡ್ಕೊತೀನಿ. ಈಗ ಇದು ಸ್ಮೂತ್ ಇರುತ್ತೆ, ನೋಡಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಎಳ್ಕೊಂಡ್ಬಿಡುತ್ತೆ ಬಟ್ಟೆ. ಹಾಗಾಗಿ ನೀಟಾಗಿ ಸರ್ಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ? ಇದಾಯಿತು. ಈಗ ಫ್ರಂಟ್ ಫ್ರಂಟ್ ಈ ಕಡೆ ತೊಗೊಳ್ಳೋಣ. ಮರ್ತೇ ಹೋಗುತ್ತೆ, ಡೈಲಿ ಹೊಲಿತೀವಲ್ಲ, ನೆನಪೇರು. ಸದ್ಯ ಓಪನ್ ಈ ಕಡೆ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಈ ಕಡೆ ಕೊಡೋಣ, ಯಾಕೆಂದರೆ ಮುಂದೆ ಓಪನ್ ಬರೋಲ್ಲ, ಅದಕ್ಕೋಸ್ಕರ. ಓಕೆನಾ? ಈ ರೀತಿ ತೊಗೊಳ್ಳೋಣ. ಮಾಮೂಲಿ ಫ್ರಂಟ್ ಪೀಸು ಈ ರೀತಿ ತೊಗೊಳ್ಳೋಣ. ಇಲ್ಲ ನಿಮ್ಗೆ ಇಲ್ಲೇ ಕೊಡ್ತೀನಿ ಅಂದರೂ ಜಾಗ ಸಾಕಾಗುತ್ತೆ ಅಂದರೆ ಹಿಂಗೆ ಕೊಟ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ರೀತಿ. ಸರಿನಾ? ಈಗ ಮಾಡ್ತೀನಿ. ಈಗ ಮಾಡಿಕೊಂಡ್ರೆ ಹಿಂಗೆ ಬರುತ್ತೆ. ಇವಾಗ ಈ ಕಡೆದು ಅಡ್ಜಸ್ಟ್ ಆಗುತ್ತೆ, ನೋಡೋಣ. ಆಗಲ್ಲ, ಇಲ್ಲೇ ಹಾಕೋತೀನಿ ಬಿಡಿ, ಹಿಂಗೆ ಹಾಕೊಳ್ಳೋಣ. ಓಕೆ, ಇದು ಟ್ಯಾಗಾಗುತ್ತೆ ಈ ಕಡೆದು. ಟ್ಯಾಗ್ ರೆಡಿ ಮಾಡೋಣ. ರೆಡಿ ಆಯಿತು. ಓಕೆನಾ? ಇವಾಗ ಇದು ಸ್ಟಿಚಿಂಗ್ ಮಾಡೋಣ. ಬನ್ನಿ, ಇದು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಬ್ಯಾಕ್ ಬಟನ್ ಸ್ಟಿಚಿಂಗ್. ಓಕೆನಾ?